ಕೇವಲ 15ರಿಂದ 20 ದಿನಗಳ ಹಿಂದೆ ಕೆಲಸಕ್ಕೆ ಬಂದಂತಹ ನೇಪಾಳಿ ದಂಪತಿಗಳು ಉದ್ಯಮಿಯೊಬ್ಬರ ಮನೆಯಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ. ಬರೋಬ್ಬರಿ 11.5 ಕೆಜಿ ಚಿನ್ನ, ಒಂದು 5 ಕೆಜಿ ಬೆಳ್ಳಿ, ವರ್ತ್ ಒಂದು 18 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಎತ್ಕೊಂಡು ಇದೀಗ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮನೆ ಮಾಲೀಕರು ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಸಹಜವಾಗಿ ಸರ್ ಒಂದು ಕುತೂಹಲಕ್ಕೆ ಪ್ರಶ್ನೆ ಕೇಳ್ತೀನಿ. ಸಹಜವಾಗಿ ಮಾಧ್ಯಮಗಳಲ್ಲಿ ತಾವು ಕೂಡ ನೋಡ್ತಿರ್ತೀರಿ, ನೇಪಾಳದವ್ರನ್ನ ಕೆಲಸಕ್ಕೆ ತೊಗೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಇದು ಮೊದಲನೇ ಪ್ರಕರಣ ಅಲ್ಲ. ಈ ಹಿಂದೆ ಸುಮಾರು ಪ್ರಕರಣಗಳಲ್ಲಿ ನೇಪಾಳಿ ದಂಪತಿಗಳು, ನೇಪಾಳದವ್ರು ಕೆಲಸಕ್ಕೆ ಯಾರಿದ್ರು ಅವರು ಈ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡಿ ಹೋಗೋದು, ಕೆಲಸಕ್ಕಿದ್ದಂಥ ಮನೆಯಲ್ಲಿ ಕಳ್ಳತನ ಮಾಡೋದು ಸಾಮಾನ್ಯ. ಇವ್ರು ಯಾರು? ಅವ್ರ ಮೇಲೆ ಅನುಮಾನ ಬರಲಿಲ್ವಾ ಅಂತ? ಇಲ್ಲ, ಇದು ಮನೆ ಸ್ವಲ್ಪ ರಿನೋವೇಷನ್ ಒಂದು 9 ಮಂತ್ಸಿಂದ ಮಾಡ್ತಿದ್ರಿ. ಆ ರಿನೋವೇಷನ್ ಮಾಡೋವಾಗ ಸುಮಾರು ಒಂದು 60-70 ಜನ ಕೆಲಸ ಮಾಡೋರು. ಆ ಸಮಯದಲ್ಲಿ ನೋಡ್ಕೊಳೋಕ್ಕೆ ಅಂತ ಒಂದು ದಂಪತಿನ, ಒಬ್ಬ ಲಕ್ಷ್ಮಣ್ ಅನ್ನೋನು, ಅವನು ನೇಪಾಳವನೇ, ಅವನು ಸುಮಾರು 15 ವರ್ಷದಿಂದ ಇಲ್ಲಿದ್ದ. ಆ ನಂಬಿಕೆ ಮೇಲೆ ಇವರಿಬ್ಬರನ್ನು ಸೇರಿಸ್ಕೊಂಡ್ರಿ. ಯಾರನ್ನ ವಿಕಾಸ್, ಮಾಯಾ ಅಂತ. ಅವರು ಮನೆಯಲ್ಲಿ ಏನು ಕೆಲಸಗಳು ನಡೀತಾ ಇರೋದನ್ನೆಲ್ಲ ನೋಡ್ಕೊಳೋರು, ರಿಪೋರ್ಟ್ ಮಾಡೋರು. ನಾನು ಬೆಳಗ್ಗೆನೂ ಬರ್ತಿದ್ದೆ, ಸಾಯಂಕಾಲನೂ ಬರ್ತಿದ್ದೆ, ನಮ್ಮ ಮಗನೆಲ್ಲ ಬಂದು ನೋಡ್ತಾ ಇದ್ರು. ಸೊ ಅವರು ಒಂದು 7 ಮಂತ್ಸು ನಮ್ಮ ಹತ್ರ ಪೇಮೆಂಟ್ ನಿಯತ್ತಾಗೆ ಇದ್ದರು. ಕೆಲಸ ಎಲ್ಲ ಮಾಡಿಕೊಂಡು ಸಂಬಳನೂ ಪೇಮೆಂಟ್ಗಳೆಲ್ಲ ಕೊಟ್ಟಿದ್ರಿ ನಾವು. ಸೊ ಲಾಸ್ಟ್ ಮೂಮೆಂಟಲ್ಲಿ ಮನೆ ಪೂಜೆ ಮಾಡಿಕೊಂಡು ಎಲ್ಲ, ನಾನು ನಮ್ಮ ಸೊಸೆ ಹೊಸ್ದಾಗಿ ಮದುವೆ ಆಗಿದೆ ನನ್ನ ಮಗನಿಗೆ. ಸೊ ಪೂಜೆ ಮಾಡಿಕೊಂಡು ಮನೆಗೆಲ್ಲ ಶಿಫ್ಟ್ ಆದ್ರಿ. ನನ್ನ ಮಗಳ ಮನೆಯಲ್ಲಿದ್ದರು ಸುಮಾರು ಒಂದು 9-10 ತಿಂಗಳು. ಶಿಫ್ಟ್ ಆದಾಗ ಮನೆ ಕೆಲಸಕ್ಕೆ ಬೇಕೇ ಬೇಕಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ, ನೀವು ನೋಡಪ್ಪ, ನೀವು ಬೇರೆ ಹೋಗಂಗಿದ್ರೆ ಕೆಲಸಕ್ಕೆ, ಅವ್ರನ್ನ ಕೆಲಸ ಬಿಡ್ತೀನಿ ಅಂದಾಗ ನಮ್ಮ ಮಿಸಸ್ಸು ಯಾರನ್ನ ಸೇರಿಸ್ಬಿಟ್ಟು ಹೋಗ್ರಪ್ಪ ಅಂತ ಸ್ವಲ್ಪ ಇದು ಹೇಳಿದ್ದಾರೆ. ಆಯಿತು ಅಂದ್ಬಿಟ್ಟು ಆ ಸಮಯದಲ್ಲಿ ಇವರಿಬ್ಬರೂ ಬಂದರು. ದಿನೇಶ್ ಅಂತ, ಕಮಲಾ ಅಂತ, ಗಂಡ ಹೆಂಡ್ತಿ ಅಂತ ಬಂದಿದ್ದವರು. ಸರಿ, ಆವಾಗ ನಾವು ಏನು ಹಿಂದೆ ಮುಂದೆ ನೋಡಿಲ್ಲ, ಸ್ವಲ್ಪ ಮನೆಯಲ್ಲಿ ಗಾಬರಿ ಇತ್ತು, ಕೆಲಸಗಳು ಒತ್ತಡದಿಂದ ಸೇರಿಸ್ಕೊಂಬಿಟ್ರಿ ನಾವು. ಯಾಕೆಂದರೆ ನಾವು ಯಾವಾಗೂ ಆಫೀಸಲ್ಲಿ ಸ್ಟ್ರಿಕ್ಟ್ ಇದೆ ನಮ್ಮದು. ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದರೆ ನಾವು ಯಾರಿಗೂ ಪೇಮೆಂಟು ಕೊಡೋಲ್ಲ, ಥ್ರೂ ಅಕೌಂಟ್ಸೇ ಎಲ್ಲ ಹೋಗೋದು ಅವ್ರಿಗೆ ಪ್ರತಿಯೊಂದಿಗೂ. ಸೊ ಅದರಿಂದ ಕೇಳ್ತಾನೆ ಇದೆ. ನಮ್ಮ ಸೂಪರ್ವೈಸರ್ ಒಬ್ಬ ಇದ್ದಾನೆ, ಮನೆ ಸೂಪರ್ವೈಸರ್, ಸುಮಾರು ಅವನು 17 ವರ್ಷದಿಂದ ಕೆಲಸ ಮಾಡ್ತಾನೆ. ಅವನು ವಹಿಸ್ಕೊಂಡಿದ್ದು ಆಧಾರ್ ಕಾರ್ಡ್ ತೊಗೊಳೋದು, ಕೊಡೋದು ಎಲ್ಲ, ಆಫೀಸ್ಗೆ ಇನ್ಚಾರ್ಜು, ಮನೆಗೆ ಕೆಲಸ ಹೇಳ್ಕೊಡೋದು, ಮಾಡೋದೆಲ್ಲ ಅವನೇ ಮಾಡ್ತಾಯಿದ್ದಿದ್ದು. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಅವರು ಪೇಮೆಂಟ್ ಕೊಟ್ಟಿಲ್ಲ, ಪೇಮೆಂಟ್ ಕೊಟ್ಟಾದಮೇಲೆ ಅವ್ರಿಗೇನೋ ಅಡ್ವಾನ್ಸ್ ತೊಗೊಂಡಿದ್ದು ಅದು ಕೊಟ್ಬಿಟ್ಟು ಇಸ್ಕೊಂಬರ್ತೀನಿ ಅಂತ ಏನೇನೋ ಹೇಳ್ತಿದ್ರು. ಅಷ್ಟರೊಳಗಡೆ ಇದೆಲ್ಲ ಆಗಿದೆ. ನಾನು ಕೂಡ ಸ್ಟೇಷನಲ್ಲಿ ಇರಲಿಲ್ಲ, ನೋಡ್ಕೊಂಡವ್ರು ಇವರು. ನಾನು ಬಾಲಿ, ಆಮೇಲೆ ಫಿಲಿಪೀನ್ಸ್ ಪ್ರವಾಸದಲ್ಲಿ ನಾನು ನಮ್ಮ ಸ್ನೇಹಿತರೆಲ್ಲ ಹೊರಟುಬಿಟ್ಟಿದ್ರಿ. ಹೊರಟು ಅಲ್ಲಿ ಒಂದು 4 ಡೇಸ್ ಇದ್ದಾಗ ಸಡನ್ನಾಗೆ ಸಂಡೇ ಮಗ ಫೋನ್ ಮಾಡ್ದೆ, ಈ ಥರ ಡ್ಯಾಡಿ ಹಿಂಗೆ ಆಗೈತೆ ಅಂತಂದು. ಸರಿ, ನಾನು ಇವ್ರಿಗೆ ಒಂದು ಧೈರ್ಯ ತುಂಬಬೇಕಲ್ಲ, ನಾನು ಅದನ್ನು ಬ್ರೇಕ್ ಮಾಡಿಬಿಟ್ಟು ಬಂದ್ಬಿಟ್ಟೆ. ಸಂಡೇನೇ ಬಂದು, ಸೊ ನಿನ್ನೆ ಮೊನ್ನೆಯಿಂದ ಇವೆಲ್ಲ ನೋಡ್ತಾ ಇದ್ದೀರಿ. ಒಟ್ಟು 5 ಜನ ಬಂದಿದ್ದಾರೆ. ಅದರಲ್ಲಿ ಆ ಹುಡುಗಿ ನಮ್ಮ ಕುಕ್ಕಿಂಗ್ ಮಾಡೋಳು, ಅವಳು ಒಂದು 6 ಮಂತ್ಸಿಂದ ಪರ್ಮನೆಂಟ್ ಆಗಿದ್ದಾಳೆ. ಅವಳನ್ನು ಪಾಪ ಒಳ್ಳೆ ಹುಡುಗಿನೇ. ಅವಳನ್ನ ಡೈವರ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಒಂದು ಟಪ್ ಆ್ಯಂಡ್ ಟೌನ್ ಅಂಗಡಿಗೆ ಕರ್ಕೊಂಡು ಹೋಗಿದ್ದಾರೆ. ಇವಳು ಏನೋ ತೊಗೊಬೇಕು ಅಂತ ಹೇಳಿದ್ಲಂತೆ, ಯಾರೋ ನಮ್ಮ ಕುಕ್ಕಿಂಗ್ಗಳು. ಈ ಕುಕ್ಕಿನ ನಂಬ್ಕೊಂಡು ಇವರು ಒಂದು ಪೂಜೆಗೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಸೊಸೆ, ನಮ್ಮ ಮಿಸ್ಸಸ್ಸು, ನಮ್ಮ ಮಗ ಎಲ್ಲ ನಮ್ಮ ದೊಡ್ಡ ಅಳಿಯಿಂದ ಒಂದು ಸ್ವಲ್ಪ ಪೂಜೆ ಇತ್ತು, ಆ ಪೂಜೆಗೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ರು. ಬಹುಶಃ ಅದು ಒಂಥರ ಒಳ್ಳೆಯದೇ ಆಯಿತು ಅಂತ. ಅಕಸ್ಮಾತ್ ಇವರು ಇದ್ದಿದ್ರೂ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿರೋದು, ಅದೊಂದು ದೇವ್ರ ಪುಣ್ಯ, ಭಗವಂತ ನಮ್ಮನ್ನು ಕಾಪಾಡಿದ್ದಾನೆ. ಸೊ ಇನ್ನು ಮಿಕ್ಕಿದೆಲ್ಲ ಒಂದು 30-40 ಮಿನಿಟ್ಸಲ್ಲಿ ಎಲ್ಲ ಆಪ್ರೇಷನ್ ಮಾಡಿಬಿಟ್ಟು ಹೊರಟಿದ್ದಾರೆ. ಸರ್, ಈಗ ಇವತ್ತಿನ ರೇಟ್ಗೆ ಸರ್ 1 ಗ್ರಾಮ್ ಬಂಗಾರದ ಬೆಲೆ 16,000 ರೂಪಾಯಿ ಇದೆ ಸರ್. ಆಲ್ಮೋಸ್ಟ್ 11.5 ಕೆಜಿ ಚಿನ್ನ ಅಂತ ಹೇಳಿದ್ರೆ ಹೇಗೆ ತೊಗೊಂಡೋದ್ರು? ಎಲ್ಲ ಕ್ಷಣಾರ್ಧದಲ್ಲಿ ತಗೊಂಡು ಹೋಗ್ಬಿಟ್ರಾ? ಹೇಗೆ? ಎಲ್ಲ ಒಂದು 30 ನಿಮಿಷದಲ್ಲಿ ಆಪ್ರೇಷನ್ ಮಾಡಿರೋದು. ಒಟ್ಟು ಕಂಪ್ಲೀಟ್ ಎಲ್ಲ ನಮ್ಮ ಹತ್ರ ಬಿಲ್ಲಿದೆ. ಆ ಬಿಲ್ಲು ಕಂಪ್ಲೀಟ್ ಎಲ್ಲ ಎತ್ತಿಸ್ತಾ ಇದ್ದೀರಿ. ಎಲ್ಲ ಹೊಸ್ದಾಗಿ ಪಾಪ ಇವರು ಒಡವೆಗಳು ಮಾಡಿಸ್ಕೊಂಡಿದ್ರು. ನಮ್ಮ ಮಿಸಸ್ಸು 35 ವರ್ಷದಿಂದ ಕೂಡ ಹಾಕಿ ಅದನ್ನು ಮಾಡಿಸ್ಕೊಂಡು ಇಟ್ಕೊಂಡಿದ್ರು. ನಮ್ಮ ತಾಯಿದು ಏಕಾಏಕಿ ಬಂಗಾರನ ತಗೊಳಕ? ಹೌದು ಸರ್. ನಮ್ಮ ತಾಯಿದು ಒಂದು ಸ್ವಲ್ಪ ಇತ್ತು, ಅದನ್ನು ಆ ಸೆಂಟಿಮೆಂಟ್ಸೇ ನನಗೆ ನೋವಾಗ್ತಿರೋದು. ಅದನ್ನು ಎಲ್ಲ ಇವರು ಮಾಡಿಸಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಅವಳು ಕಷ್ಟ ಹೊಟ್ಟೆ ಕಟ್ಟಿ, ಬಟ್ಟೆ ಕಟ್ಟಿ ಎಲ್ಲ ಕೂಡ ಹಾಕಿ ಇಟ್ಕೊಂಡಿದ್ಲು. ನಮಗೇನಂದರೆ ಅದೊಂದು ಸೆಕ್ಯೂರಿಟಿ. ಮನೇಲಿ ಸ್ವಲ್ಪ ಗೋಲ್ಡ್ ಇದ್ದರೆ ನಾವು ಹೋಗ್ಬಿಟ್ಟು ನಮಗೂ ಕಷ್ಟ ಬಂದೇ ಬರ್ತದೆ, ಎಂಥ ಬಿಲ್ಡರ್ಗೂ ಬರ್ತದೆ. ನಾವು ಹೋಗಿ ಯಾರಿಗನ್ನ 2 ಕೋಟಿ ಬೇಕು, 3 ಕೋಟಿ ಕೊಡು ಅಂದರೆ ಯಾರು ಕೊಡೋಲ್ಲ. ಸೊ ಆವಾಗ ನಾವು ಮುತ್ತೂಟ್ ಫೈನಾನ್ಸು, ಯಾವ್ದಾನ ಫೈನಾನ್ಸಲ್ಲಿ ಸುಮಾರು 2 ಕೋಟಿ 3 ಕೋಟಿ ತೊಗೊಳಕ್ಕೋಸ್ಕರ ನಾವು ಇಟ್ಕೊಂಡಿರ್ತೀವಿ ಗೋಲ್ಡನ್ನ, ಸೆಕ್ಯೂರಿಟಿಗೆ, ನಮಗೆ ಎಲ್ಲ ಕಷ್ಟ ಕಾಲಕ್ಕೆ ಅಂತ. ಇನ್ನು ಇವರು ಫಂಕ್ಷನ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ ಯೂಸ್ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ.
ಈಗೀಗ ನೇಪಾಳಕ್ಕೆ ಹೋಗ್ಬಿಟ್ಟಿದ್ದಾರೆ ಸರ್ ಇವರು ಕಳ್ತನ ಮಾಡ್ಕೊಂಡು. ಇನ್ನು ಏನಂತ ನಮಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಗೊತ್ತಾಗ್ತಾರೆ. ಏನು ಹೇಳಿದ್ರು ಸರ್ ಪೊಲೀಸರು ಹಿಡಿತಾರಂತ ಹೇಗೆ? ಪ್ರಯತ್ನ ಪಡ್ತಿದ್ದೀವಿ ಶಿವಕುಮಾರ್, ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಕಮಿಷನರ್ ಕೂಡ ಭರವಸೆ ಕೊಟ್ಟಿದ್ದಾರೆ. ಅವರೇನಾದರೂ ಅಲ್ಲಿ ಬಾರ್ಡ್ರಿಂದ ಆಚೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಒಂಥರ ಸ್ಕ್ಯಾಮೇ ಆಗೋಗಿದೆ. ನಾವು ಯಾವ ರೀತಿ ಹೇಳಬೇಕೋ ಗೊತ್ತಾಗ್ತಿಲ್ಲ ಸೊಸೈಟಿಗೆ. ಏನಂದರೆ ನನಗೇನು ಅಂದರೆ, ಈಗ ನಮ್ದು ಹೆಂಗೋ ಒಂದು ಸ್ವಲ್ಪ ಇದಾಗುತ್ತೆ, ಪಾಪ ಬೇರೆಯವರು ಕಷ್ಟಪಟ್ಟು ಸಂಪಾದನೆ ಮಾಡಿರೋರು ಅವ್ರಿಗೆಲ್ಲ ಎಷ್ಟು ನೋವಾಗುತ್ತೆ. ಏನೋ ಪ್ರಾಣದ ಭೀತಿ ಇದೆ. ಕಾನೂನು ವ್ಯವಸ್ಥೆ ಸ್ವಲ್ಪ ಇನ್ನೂ ಸ್ಟ್ರಿಕ್ಟ್ ಮಾಡಬೇಕು ಗೌರ್ಮೆಂಟ್. ಯಾವುದೇ ಗೌರ್ಮೆಂಟ್ ಆದ್ರೂ ಕಾನೂನಿನಲ್ಲಿ ನಾವು ಇದು ವೀಕ್ನೆಸ್ ತೊಗೊಬಾರ್ದು, ಕಾನೂನನ್ನ ಸ್ಟ್ರಿಕ್ಟ್ ಮಾಡಲೇಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಇದು ಮನೆಯ ಮಾಲೀಕರು ಬಿಲ್ಡರ್ ಶಿವಕುಮಾರ್ ಅವರ ಮಾತು. ಕಷ್ಟಪಟ್ಟು ದುಡಿದಿದ್ದಂತಹ ಹಣ, ಚಿನ್ನಾಭರಣ, ಅದರ ಮೇಲೆ ಸೆಂಟಿಮೆಂಟ್ ಇತ್ತು. ನಮ್ಮ ಹೆಂಡತಿ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಅದನ್ನು ಕಷ್ಟಪಟ್ಟು ಖರೀದಿ ಮಾಡಿದರು. ಅದರ ಮೇಲೆ ಒಂದು ಪ್ರೀತಿ ಇತ್ತು, ವ್ಯಾಮೋಹ ಇತ್ತು. ಆ ಒಂದು ಚಿನ್ನಾಭರಣವನ್ನು ಕೂಡ ಇವರು ಕತ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಬಹುತೇಕ ಯಾರು ನೆಕ್ಸ್ಟ್ ಇಂಥವ್ರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹುಷಾರಾಗಿರಬೇಕು ಅಂತ ಒಂದು ಆಸೆಯನ್ನು ಪಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಪ್ರಕರಣವನ್ನು ಪೊಲೀಸರು ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು. ಅವ್ರಿಗೆ ಬಾರ್ಡ್ರನ್ನು ದಾಟಿದ್ರೆ ಹಿಡ್ಕೊಂಬರೋದು ಕಷ್ಟ ಆಗುತ್ತೆ. ಹೀಗಾಗಿ ಆರೋಪಿಗಳನ್ನ ಶೀಘ್ರ ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.